ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸೌಮ್ಯ ಆಚೆ. ತುಂಬ ದಿನದಿಂದ ಯಾವ ವಿಡಿಯೋನು ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕೆಂದರೆ ಬ್ಯುಸಿ ಇದ್ದೆ, ತುಂಬಾನೇ ಅಂದರೆ ತುಂಬ ಬ್ಯುಸಿ ಇದ್ದೆ. ಆಫೀಸ್ ಕೆಲಸ, ಮನೆ ಕೆಲಸ, ಮಕ್ಕಳನ್ನ ನೋಡ್ಕೊಳ್ಳೋದು ಇದರಲ್ಲೇ ಟೈಮು ಕಳೆದು ಹೋಗ್ತಾ ಇತ್ತು. ಯಾವ ವಿಡಿಯೋನು ಮಾಡೋಕ್ಕಾಗ್ತಾ ಇರಲಿಲ್ಲ. ವಿಡಿಯೋನು ಮಾಡ್ಕೊಂಡಿದ್ದೆ, ಆದರೂ ಕೂಡ ಅಪ್ಲೋಡ್ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ. ಕೊನೆಗೂ ಒಂದು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಫ್ರೀ ಟೈಮ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲ್ಗೆ ಲೈಕ್ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ. ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಇದೇ ಥರ ವೀಡಿಯೋಸು ತುಂಬ ಹಾಕ್ತಾನೆ ಇರ್ತೀನಿ. ನಾನಿಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳ್ಬಿಟ್ಟು ನೀರು ದೋಸೆ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ವಾರಕ್ಕೆ 2 ಸಲ ಆದರೂ ನೀರು ದೋಸೆ ಮಾಡೇ ಮಾಡ್ತೀವಿ. ನಮಗೆಲ್ಲ ತುಂಬ ಅಂದರೆ ತುಂಬ ನೀರು ದೋಸೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಯಾರೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ, ಬೆಳಗಿನ ಪ್ರಾಬ್ಲಮ್ಮೇ ನೋಡಿ ನಮ್ದು ಇದೇನೆ. ಬೆಳಗ್ಗೆ ಮಕ್ಕಳನ್ನ ಓಡಿಸ್ಬೇಕು, ಅವರಿಗೆ ತಿನ್ನಿಸ್ಬೇಕು, ಮನೆ ಕೆಲಸ ಮಾಡ್ಕೊಬೇಕು, ಬ್ರೇಕ್ಫಾಸ್ಟ್ ಮಾಡಬೇಕು, ಮಧ್ಯಾಹ್ನಕ್ಕೆ ಮಾಡ್ಕೊಳ್ಬೇಕು. ಈ ಥರ ಎಲ್ಲ ಕೆಲಸ ಮುಗಿಸಿ ಮತ್ತೆ ನಾವು ಆಫೀಸ್ ಕೆಲಸಕ್ಕೆ ಹೋಗಲೇಬೇಕು. ಈ ಥರ ಎಷ್ಟೋ ಜನ ಹೆಣ್ಮಕ್ಳು ತುಂಬಾ ಕಷ್ಟಪಟ್ಕೊಂಡು ಕೆಲಸ ಮಾಡಿಕೊಂಡು ಮನೆಯಲ್ಲೂ ನೋಡಿಕೊಂಡು ಕೆಲಸ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಇಂಡಿಯಾದಲ್ಲಿ ಹೇಳೋದು ಹೆಣ್ಮಕ್ಳು ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ಬಿಟ್ಟು. ನೀವು ಯಾರಾದ್ರೂ ಈ ಥರ ಆಫೀಸ್ ಕೆಲಸ ಮಾಡಿಕೊಂಡು ಮನೆಯೂ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಯಾರ್ಯಾರು ಬೆಳಗ್ಗೆ ಮಾರ್ನಿಂಗ್ ತುಂಬಾ ಕಷ್ಟ ಆಗ್ತಿದೆ, ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನಾನು ನೀರು ದೋಸೆನೆಲ್ಲ ಮಾಡಿಟ್ಕೊಂಡು ಆಗಿದೆ. ಮತ್ತು ಜೊತೆಗೆ ಮಧ್ಯಾಹ್ನಕ್ಕೋಸ್ಕರ ತಿಳಿ ಸಾಂಬಾರು ಕೂಡ ಮಾಡ್ಕೊಂಡಿದ್ದೀನಿ ಇಲ್ಲಿ. ಮತ್ತು ನೀರು ದೋಸೆಗೆ ನೆಂಚ್ಕೊಳ್ಳೋಕ್ಕೆ ಚಟ್ನಿ, ಮಧ್ಯಾಹ್ನಕ್ಕೆ ರೈಸ್ ಕೂಡ ಮಾಡ್ಕೊಂಡಿದ್ದೀನಿ. ನೀರು ದೋಸೆ ತಿನ್ನೋಕ್ಕೆ ಭಾರಿ ಸ್ಮೂತಾಗಿರುತ್ತೆ, ಚೆನ್ನಾಗಿರುತ್ತೆ. ಆದರೆ ಮಾಡೋಕ್ಕೆ ಮಾತ್ರ ಒಂದು 3 ಜನಕ್ಕೆ ಮಾಡೋಕ್ಕೆ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಟೈಮ್ ವೇಸ್ಟ್ ಆಗುತ್ತೆ. ಆದರೆ ತಿನ್ನೋಕ್ಕೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯೊಳಗೆ ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಹೊರಗಡೆ ಕ್ಲೀನಾಗಿ ಗುಡಿಸ್ಕೊಳ್ತಾ ಇದ್ದೀನಿ. ಗುಡಿಸ್ಕೊಂಡು ರಂಗೋಲಿ ಹಾಕಿದ್ದೀನಿ. ಈ ರಂಗೋಲಿ ಒಂದು 5 ನಿಮಿಷ ಅಷ್ಟೇ. ನನ್ನ ದೊಡ್ಡ ಮಗಳು ಇಲ್ಲ ಚಿಕ್ಕ ಮಗಳು ಬಂದ್ಬಿಟ್ಟು ಅಳಿಸಿ ಹಾಕ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ದಿನಾಲೂ ರಂಗೋಲಿನೇ ಮುಂದೆ ಬಿಡ್ಸೋಕೆ ಹೋಗಲ್ಲ. ರಂಗೋಲಿ ಹಾಕೋದು ದೊಡ್ಡ ವಿಷಯ ಅಲ್ಲ, ಅದನ್ನ ಮತ್ತೆ ಅವರು ಹಾಳು ಮಾಡಿ ಗಲೀಜು ಮಾಡಿಬಿಡ್ತಾರೆ. ಮತ್ತೆ ಅಲ್ಲಿ ಮುಂದ್ಗಡೆ ಕಸ ಗುಡ್ಸೋಕೆ ಥರ ಮಾಡ್ಕೊಂಡ್ಬಿಡ್ತಾರೆ. ಆ ಥರ ಮಾಡಿಬಿಡ್ತಾರೆ ಇಬ್ಬರು ಸೇರಿಕೊಂಡು. ಇಲ್ಲಿ ನೋಡಿ ನನ್ನ ದೊಡ್ಡ ಮಗಳು ಕೂಡ ಎದ್ದಾಗಿದೆ. ನನ್ನ ಚಿಕ್ಕ ಮಗಳು ಸ್ವಲ್ಪ 8 ಗಂಟೆ ತನಕ ಮಲ್ಕೊಳ್ತಾಳೆ. ಅದರಿಂದ ನನಗೆ ಬೆಳಿಗ್ಗೆ ಸ್ವಲ್ಪ ಈಸಿ ಆಗುತ್ತೆ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ. We've been waiting for so long. We've been waiting for this time to begin. We ain't getting any older. I kinda feel a little younger. Run away and embrace the day. The sun is out, won't go away. Feel the clouds on your shoulder. Touch the sky, feeling bolder. Going up, going out, going all the way. Going high, 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 high. Going up, going out, going all the way. Going high, high, higher. Going all the way, going up. Going all the way, going up. Going all the way, going high, higher. Break the mold, then press repeat. Get 'em up on the edge of their seats. Set your aim a little higher. We're gonna go, gonna go, gonna go there. Going up, going out, going all the way. Going high, 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 high. Going up, going out, going all the way. Going high, higher. Going all the way, going up. Going all the way, going up. Going all the way, going higher. We've been waiting for so long. We've been waiting for this time to begin. We ain't getting any older. I kinda feel a little younger. Going up, going out, going all the way. Going high, 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 high. Going up, going out, going all the way. Going high, high, higher. Going all the way, going up. Going all the way, going up. Going all the way, going high, higher. ನಾನಿಲ್ಲಿ ಗುರುವಾರ ಆಗಿರೋದ್ರಿಂದ
ಒಂದು ರಾಘವೇಂದ್ರ ಸ್ವಾಮಿ ವ್ರತ ಮಾಡಿಕೊಂಡು ಕ್ಲೀನಾಗಿ ಪೂಜೆ ಮಾಡಿಕೊಂಡು ವಾರ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀನಿ. ನಾನು ಯಾವತ್ತು ಚಿಕ್ಕವಳಿಗೆ ಇದ್ದಿದ್ರೂ ನಾನು ಯಾವುದೇ ಜಾಸ್ತಿ ಪೂಜೆ ಕೂಡ ಮಾಡೋದಿಲ್ಲ ಮತ್ತು ವ್ರತ ಕೂಡ ಯಾವತ್ತೂ ಮಾಡಿಲ್ಲ ಮತ್ತು ವಾರ ಕೂಡ ಯಾವತ್ತೂ ಮಾಡೇ ಇಲ್ಲ. ಯಾಕೆಂದರೆ ನಾನು ದೇವ್ರನ್ನ ನಂಬ್ತೀನಿ, ನಂಬಲ್ಲ ಅಂತಲ್ಲ. ಆದರೆ ನಾನು ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ವಾರ ಮಾಡೋದು, ವ್ರತ ಮಾಡೋದು ಇದು ಯಾವುದು ಕೂಡ ಮಾಡೋದಿಲ್ಲ. ಬರೀ ನಂಬಿಕೆ ಇದೆ ಅಷ್ಟೇ. ಈ ಥರ ಯಾರು ಬರೀ ನಂಬ್ತಾ ಇದ್ದೀರಾ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಆದರೆ ನಾನು ಇನ್ನಾದ್ರೂ ಕೂಡ ಒಂದು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ವಾರ ಮಾಡ್ತಾ ಇದ್ದೀನಿ. ಗುರುವಾರದಂದು ರಾಘವೇಂದ್ರ ಸ್ವಾಮಿ ರಾಯರ ವಾರ ಮಾಡಿದರೆ ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತೇಳಿ ತುಂಬ ಜನ ಹೇಳಿದರು. ಹಾಗಾಗಿ ವಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ನನ್ನ ಮಗಳಿಗೂ ಕೂಡ ಪೂಜೆ ಮಾಡೋದಂದ್ರೆ ತುಂಬ ಇಷ್ಟ. ಗಂಟೆ ಇಟ್ಕೊಂಡು ಹೇಗೆ ಆಟ ಆಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅವಳು ಒಂದು ಚೇರ್ ಹಾಕ್ಕೊಂಡು ನಿಂತ್ಕೊಂಡು ಪೂಜೆ ಮಾಡ್ತೀನಿ, ನಾನು ಪೂಜೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಇಲ್ಲಿ ಎಲ್ಲ ತಿಂಡಿ ಎಲ್ಲ ಆದಮೇಲೆ ನನ್ನ ಚಿಕ್ಕ ಮಗಳನ್ನ ಬಿಟ್ಟು ನನ್ನ ದೊಡ್ಡ ಮಗಳನ್ನ ನೋಡಿಸ್ಕೊಂಡು ನಾನು ಇಲ್ಲಿ ಆಫೀಸಿಗೆ ಹೊರಟಾಗಿದೆ. ಥ್ಯಾಂಕ್ ಯು ಆಲ್. Please subscribe my channel.